ಬೈಲಹೊಂಗಲ ತಾಲೂಕಿನ ಸಾನಿಕೊಪ್ಪ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘವಾಗಿ 31 ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿ ದಿನಾಂಕ 1ರಂದು ಶ್ರೀ ಶಿವಪ್ಪ ಬಸಪ್ಪ ದೇಸಾಯಿ ಅವರು ನಿವೃತ್ತಿ ಹೊಂದಿ ಅಭಿನಂದನಾ ಸಮಾರಂಭವನ್ನು ಬೈಲಹೊಂಗಲ ಪಟ್ಟಣದ ದಿ ವಿಜಯ ಸೋಷಿಯಲ್ ಕ್ಲಬ್ನಲ್ಲಿ ಶನಿವಾರ ದಿನಾಂಕ 25ರಂದು ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಕ್ಷೇತ್ರ ಇಂಚಲದ ಶ್ರೀ ಪೂರ್ಣಾನಂದ ಮಹಾಸ್ವಾಮಿಗಳು, ಅಧ್ಯಕ್ಷತೆಯನ್ನು ಎಸ್.ಎಂ. ರಾಹುತ್ನವರ್, ನಿರೂಪಣೆಯನ್ನು ವೀರೇಶ್ ಚರಂತಿಮಠ್ ಹಾಗೂ ಪ್ರಭಾವತಿ ಹೊಸಮಠ್, ಸ್ವಾಗತ ಹಾಗೂ ಮಾಲಾರ್ಪಣೆಯನ್ನು ಬಿ.ವಿ. ಬಾನಿ, ಪ್ರಾಸ್ತಾವಿಕ ನುಡಿ ಎಸ್.ಡಿ. ಗಂಗನವರ್, ಸರ್ವರಿಗೂ ಸ್ವಾಗತವನ್ನು ಶ್ರೀಮತಿ ಗಿರಿಜಾ ಶಿವಪ್ಪ ದೇಸಾಯಿ ಹಾಗೂ ಕ್ಯಾಪ್ಟನ್ ಶಿವಪ್ರಸಾದ್ ಶಿವಪ್ಪ ದೇಸಾಯಿ, ಕುಮಾರಿ ಡಾಕ್ಟರ್ ಪೂಜಾ ಶಿವಪ್ಪ ದೇಸಾಯಿ ಹಾಗೂ ಈ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ದೇಸಾಯಿ ಬಂಧುಗಳು, ಆಪ್ತ ಮಿತ್ರರು, ಶಿಕ್ಷಕಿಯರು ಪಾಲ್ಗೊಂಡಿದ್ದರು. ಆಮೇಲೆ ಭಾಗಲೇಸರು ಎಲ್ಲ ನನ್ನ ಶಿಕ್ಷಕರು ಕೂತ್ಕೊಂಡು ಮಾಡಿದಾಗ ಅವಾಗ ನನ್ನ ಕೃಷ್ಣಗಿರಿ ಜಿಲ್ಲೆಗೆ, ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆಗೆ ಅದ ವರ್ಷದಲ್ಲಿ ಒಂದು 2 ವರ್ಷದಿಂದ ಅಲ್ಲಿ ನಲಿಕರಿ ಸಕ್ಸಸ್ ಆಗಿತ್ತು. ಅದನ್ನ ಪ್ರಾಯೋಗಿಕ ನಮ್ಮಲ್ಲಿ ಕರ್ನಾಟಕದ ಸ್ಲಮ್ ಏರಿಯಾ ಒಂದು ಸ್ಕೂಲ್, ಆ ಸ್ಕೂಲಿಗೆ ಇಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿ ಫಸ್ಟ್ ಶಾಲೆ ಒಳಗೆ ಮಕ್ಕಳು ಸಿಸ್ಟ್ ಅವರು ಅಲ್ಲಿ ತಮಿಳುನಾಡು ಒಳಗೆ ಬಹುತೇಕ ಎಲ್ಲಾನು ಅಲ್ಲಿ ಫ್ರೀ ಕೊಡ್ತಾರೆ. ಅದ್ರ ಜೊತೆ ಇವತ್ತಿನವರೆಗೂ ಅಲ್ಲಿ ಒಂದು ಹೊಸ ತಮಿಳುನಾಡು ಸರ್ಕಾರ ಕೊಡ್ತೈತಿ. ಅವರೆಲ್ಲ ದಂಪತಿ ಎಲ್ಲ ಕೂಡ್ಕೊಂಡು ಮುಂದಿನ ಜೀವನ ಮತ್ತು ಇನ್ನೂ ಯಶಸ್ವಿ ಆಗಲಿ ಅಂತ ಹೇಳಿ ನನಗೆ ವೇದಿಕೆ ಮೇಲೆ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಸಹೋದರಿಗೆ ನಮಸ್ಕರಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಒಬ್ಬ ಶಿಕ್ಷಕನಿಗೆ ಸಲ್ಲಿಸ್ತಕ್ಕಂಥ ಗೌರವ, ನಿವೃತ್ತಿ ಸಮಯದಲ್ಲಿ ಸಿಗ್ತಕ್ಕಂಥ ಗೌರವ ಇನ್ನು ಯಾವ ಅಧಿಕಾರಿಗೂ ಸಿಗುದಿಲ್ಲ ಅಂತ ಖಂಡಿತವಾಗಿ ನಾ ಹೇಳಕ್ ಇಷ್ಟಪಡ್ತಾ ಇದ್ದೆ. ಯಾಕಂತಂದ್ರ ಬೇಕಾದಂತ ಒಬ್ಬ ಕ್ಲಾಸ್ 1 ಆಫೀಸರ್ ರಿಟೈರ್ಡ್ ಆದ್ರೂ ಸಹಿತ ಒಂದು ರೂಮ್ನ್ಯಾಗ ಅದ ಆಫೀಸ್ನವ್ರ ಕರೆದು 15 ಮಂದಿ ಕೂಡಿ ಒಂದು ಹೂವಿನ ಗುಚ್ಛ ತಂದ ಈಗ ಒಂದು ಬುಕ್ಕಿ ತಂದು ಕೊಟ್ಟು, ಅದು ಹೆಂಗ್ರಿ 5:30 ಮತ್ತೊಮ್ಮೆ ಮಾತಾಡಕತ್ರ ಹೊರಗೆ ಕತ್ಲಾಕ್ ಇರ್ತೈತಿ, ಆ ಕದ ಹಾಕ ಹೋಗ್ಬರಲ್ಲ ಅಂತಿರ್ತಾನ ನಾವು. ಅಂತ ಸಮಯದೊಳಗ ರಿಟೈರ್ಮೆಂಟ್ ಫಂಕ್ಷನ್ ಅಕ್ಕಾವ. ಆದ್ರ ಒಬ್ಬ ಶಿಕ್ಷಕನಾಗಿ ಸಾಕಷ್ಟು ಸೇವೆ ಸಲ್ಲಿಸಿ ನಿವೃತ್ತಿ ಆಗ್ಬೇಕಾಗಿತ್ತಂದ್ರ ಅವರ ಅಭಿಮಾನಿ ಬಳಗ ಆಗಿರ್ಬೋದು, ಶಿಷ್ಯಂದಿರ ಬಳಗ ಆಗಿರ್ಬೋದು, ಸಾವಿರಾರು ಸಂಖ್ಯೆಯಲ್ಲಿ ಬಂದು ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ಯಾವುದೇ ಒಂದು ಹುದ್ದೆ ಇದ್ರೆ ಅದು ಶಿಕ್ಷಕ ವೃತ್ತಿ. ಅದು ಬಹುಶಃ ಯಾವುದೇ ಬೇರೆ ಹುದ್ದೆಗಳಲ್ಲಿರುವಂತ ವ್ಯಕ್ತಿಗಳಿಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಈ ನಾವು ಈ ಶಿಕ್ಷಕ ವೃತ್ತಿಗೆ ಬರ್ಬೇಕಾದ್ರೆ ಬಹಳಷ್ಟು ಜನ ನೋಡ್ರಿ, ನೀವು ಕಷ್ಟಪಟ್ಟ ಯಾವ್ದಾದ್ರು ನೌಕರಿ ಹಿಡಿಬೇಕಂದ್ರೆ ಬೇರೆ ನೌಕರಿ ಮಾಡ್ಲಿಕ್ಕೆ ಸಾಧ್ಯ ಅದ. ಆದ್ರೆ ಇಷ್ಟಪಟ್ಟು ಮಾಡುವಂತ ಒಂದೇ ಯಾವ್ದಾದ್ರು ನೌಕರಿ ಇತ್ತಂದ್ರ ಅದು ಶಿಕ್ಷಕ ವೃತ್ತಿ ಮಾತ್ರ ಅಂತ ಹೇಳ್ಬೇಕು. ಯಾಕಂದ್ರೆ ಪರಿಶ್ರಮವೆಂಬ ಸಾಧನ ಬೇಕು. ಹೀಗೆ ಸಾಧನೆಯ ಶಿಖರವನ್ನೇರಿ ವಿದ್ಯಾರ್ಥಿಗಳ ಜೀವನವನ್ನ ಉಜ್ವಲಗೊಳಿಸಿದಂತಹ ಗುರುಗಳ ಬಗ್ಗೆ ಮಾತನಾಡಿದಂತಹ ಶ್ರೀಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ರವಿ ಹಿರೇಮಠ್ ಗುರುಗಳಿಗೆ ವಂದನೆಗಳು. ಇವತ್ತು ದೇಸಾಯಿ ಅವರ ಒಂದು ನಿವೃತ್ತಿಯ ಸಮಾರಂಭ, ಸಾವಿರಾರು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನ ಕೊಟ್ಟು ಅವರ ಒಂದು ಭವಿಷ್ಯವನ್ನ ನಿರ್ಮಿಸಿದ್ದಕ್ಕಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಅದರ ಜೊತೆಗೆ ಇವತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟ ಹಾಗೆಯೇ ತಮ್ಮ ಮಕ್ಕಳಿಗೂ ಒಂದು ಉನ್ನತವನ್ನ ಶಿಕ್ಷಣವನ್ನು ಕೊಟ್ಟು ಈಗಾಗಲೇ ಹೇಳಿದ್ರಲ್ಲ, ಅವರೊಬ್ಬರು ಡಾಕ್ಟರ್ ಆಗಿದ್ದಾರೆ, ಒಬ್ಬರು ಕ್ಯಾಪ್ಟನ್ ಆಗಿದ್ದಾರೆ. ಅವರ ಮುಂದಿನ ಜೀವನ ಇನ್ನೂ ಬಹಳ ಒಂದು ಅತ್ಯುತ್ತಮವಾಗಿ ಯಶಸ್ವಿಯಾಗಲಿ ಅಂತ ಹೇಳ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ದೇಸಾಯಿ ಸರ್ ಅವರಿಗಿಂತ ಮೊದಲಿಗೆ ಗಿರಿಜಾ ಕೌರ್ ಅವರ ಧರ್ಮಪತ್ನಿಯಾದಂಥ ಗಿರಿಜಾ ಕೌರ್ ಬಹಳ ಪರಿಚಯ. ಯಾಕಂದ್ರೆ ನಾವೆಲ್ಲರೂ ಶ್ರೀಮಠದ ಭಕ್ತರು. ನನಗೊಂದು ಮಟ್ಟಿಗೆ ಗಿರಿಜಾ ಕೌರ್ TCH ಕಲಿಯುವಾಗಲೂ ಪರಿಚಯ. ನನಗೆ ಮಠದೊಳಗ ನಾವು ಹೋದಾಗ ಪ್ರತಿ ಸಲ ನಾನು ಊಟಕ್ಕೆ ಕೊಡೋರನ್ನ ಗಿರಿಜಾ ಕೌರ್ ಅಂತ ಹೇಳಿ ತಪ್ಪಾಗಲತ್ತಿಲ್ಲ. ಅವಾಗ ಅವರು TCH ಕಲಿಯುವಾಗ ಅಲ್ಲಿ ಬಹಳ ಮಂದಿ ಸಹೋದರಿಗಳು ಅಲ್ಲಿ ಬರ್ತಾ ಇದ್ರು. ನಾವೆಲ್ಲರೂ ಕೂಡ ಊಟ ಮಾಡ್ತಾ ಇದ್ವಿ. ಬಹಳ ಒಂದು ನಾನು ಇಷ್ಟು ಹೇಳ್ತೀನಿ, ಗಿರಿಜಾ ಕೌರ್ ಬಗ್ಗೆ ಇಷ್ಟು ಹೇಳ್ತೀನಲ್ಲ, ಅಂತ ಒಬ್ಬ ಸಹೋದರಿನ ನೋಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಒಂದು ಒಳ್ಳೆಯ ಸ್ವಭಾವದವರು, ಬಹಳ ಪ್ರೀತಿ ವಿಶ್ವಾಸದಿಂದ ಕಾಣೋರು. ಅದಕ್ಕೆ ಕಾರಣ ಅಂದ್ರೆ ಅವರ ವ್ಯಕ್ತಿತ್ವ ಅಂತ ನಾ ಹೇಳಲು ಬಯಸುತ್ತೀನಿ. ಇಲ್ಲೊಂದು ಏನು ನುಡಿ ನೆನಪಾಗ್ತೈತೆ ಅಂದ್ರೆ ಅವರ ಬಗ್ಗೆ ಪಾಠಶಾಲೆ, ನಾಡಗುಡಿಯು, ಸತ್ಯಜ್ಞಾನ ಮಂದಿರ, ಶಿಸ್ತು ಶಾಂತಿ, ನೀತಿ ಪ್ರೀತಿ, ನಾಡಿಗೆಲ್ಲ ಸುಂದರ ಅಂತಕ್ಕಂಥ 2 ಸಾಲಿನಲ್ಲಿರ್ತಕ್ಕಂಥ ಎಲ್ಲ ಶಬ್ದಗಳ ಅರ್ಥವ ಅವರ ವ್ಯಕ್ತಿತ್ವದಲ್ಲಿ ಅಡಗಿದವಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಗುರುಗಳ ಒಂದು ವ್ಯಕ್ತಿತ್ವ, ನಡೆ, ನುಡಿ ಒಂದು ಬಹಳ ಮಾರ್ಮಿಕವಾದದ್ದು. ಅವರು ಮಾತಾಡಿದ್ರ ಮುತ್ತಿನಂತ ಮಾತುಗಳವರು. ವಿದ್ಯೆಯನ್ನು ವಿದ್ಯಾರ್ಥಿಗಳಿಗೆ ಊಟ ಆದ್ರೂ ಕೂಡ ಗ್ರೌಂಡಿನಲ್ಲಿ ನಡೆಯೂ ಕೂಡ ಅವರು ಅಲ್ಲಿಯೂ ಕೂಡ ವಿದ್ಯೆಯನ್ನ ಮಕ್ಕಳಿಗೆ ಕೊಡೋದನ್ನ ನಾವೆಲ್ಲ ನೋಡ್ತಿದ್ವಿ. ಅದರಂತೆ ಅವರಲ್ಲಿರ್ತಕ್ಕಂಥ ನಯ, ವಿನಯ, ಅವರ ಪಾಠ ಮಾಡುವ ಶೈಲಿಯನ್ನು ನಾವೆಲ್ಲ ಸ್ಕೂಲ್ನೊಳಗ ಕುಂತ ಕೇಳ್ತೀವಿ. ಏನಂತ ಹೇಳಕ್ ಇನ್ನೂ ನನಗೊಂದು ಹೆಮ್ಮೆ ಮಾತಾಡ್ತೈತಿ. ಯಾವ್ದಾದ್ರು ಶಿಸ್ತುಬದ್ಧ ಜೀವನ ಆಗಲಿ, ಜೀವನ ನಡೆಸುವಂತ ಪರಿ ಆಗಲಿ, ಸಮಾಧಾನದ ಜೀವನ ಆಗಲಿ,
ಇವನ್ನ ಒಮ್ಮೊಮ್ಮೆ ನಾವೇನು ಹಂಗೆ ಹಾದಿ ಬಿಟ್ಟವ್ರಲ್ಲ, ಬಟ್ ಸ್ಟಿಲ್ ನಮ್ಮ ಜೀವನ ನಡೆಸುವಾಗ ಯಾವಾಗ ಒಮ್ಮೆ ಅನ್ನಿಸ್ತದೆ ನನಗೆ ಏನಂದ್ರೆ ಯಾಕೋ ಅವಶ್ಯಕತೆಯಿಂದ ಹೆಚ್ಚಿಗೆ ಎಕ್ಸ್ಟ್ರಾವೆಂಟ್ ಆಗತ್ತವೆ ನಾವು ಜೀವನದಾಗ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡತ್ತವು. ಹಿಂಗೆ ಅಂದಾಗ ನಮ್ಮ ಅಕ್ಕ ಕರೀಲಿ ಬಿಡ್ಲಿ ಅವ್ರ ಮನೆಗೆ ಹೋಗಿ ಒಮ್ಮೆ ಅವಲಕ್ಕಿ ಮಾಡಿಸುವಂತೀನಿ ನಮ್ಮ ಅವನೊಂದರ ತಾಸ ಮಾತು ಕೇಳ್ಬೋದು. ಮತ್ತೆ ಇದೇ ಟೈಪ್ ನಮ್ಮ ಕಾಕಾರ ಒಬ್ಬರ ಯಲ್ಲಾಪುರದಾಗ ಅಲ್ಲಿ ಹೋಗಿ ಬಂದ್ರೆ ಮುಂದಿನ ಒಂದು ತಿಂಗಳು ಜೀವನ ಭಾರಿ ಶಿಸ್ತುಬದ್ಧ ನಡೀತಿತ್ತು ನಾನು. ಯಾಕಂದ್ರೆ ಅವ್ರು ಒಂದು ಸ್ವಲ್ಪ ನೋಡ್ಕೊಂಡು ಹಾವ ಭಾವ ಅವ್ರ ಶಿಸ್ತುತೆಯನ್ನು ಕಲ್ಕೊಂಬಂದ್ರೆ ಮುಂದಿನ ತಿಂಗಳು 20 ತನಗೆ ತನ ಅದ ಅಲ್ಟ್ರೇಷನ್ ಹಾಕಿತ್ತು ಜೀವನದಾಗ. ಶಿಕ್ಷಕ ವೃತ್ತಿಯೊಳಗೆ ಇದ್ದುಕೊಂಡು ನಾವು ಶಿಕ್ಷಕಿ ಇದ್ದಾಗ ಕೂಡ ನಾನು 5 ವರ್ಷ ಶಿಕ್ಷಕ ವೃತ್ತಿಯನ್ನು ಮಾಡಿದ್ರು ಮದುವೆ ಮಾಡ್ಕೋದಿಲ್ಲ ಅಂತ ಇದ್ದೆ. ಆದರೂ ಕೂಡ ನಮ್ಮ ಭಾರತೀಯ ಸ್ವಾಮಿಗಳ ಆಶೀರ್ವಾದ ಅವರ ಕ್ಷೇತ್ರದ ಅವರ ಮಠದಲ್ಲಿ ನಾನು ಸೇವೆ ಮಾಡ್ತಿದ್ದಾಗ ಸಾಲಿಗೆ ಹೋಗೋದು ಬಂದು ಮಠದಾಗ ಸೇವೆ ಮಾಡೋದು ಇದನ್ನು ನೋಡ್ಕೊಂಡು ಯಾವಾಗ ಯಾರು ನೋಡಿದ್ರು ಯಾರು ಹೇಳಿದ್ರು ಅವರು ಕೆಳಕ್ಕೆ ಬಂದರು. ಅವಾಗ ನಮ್ಮ ದೊಡ್ಡಪ್ಪ ಬಸವನಪ್ಪ ರಾವತ್ನವ್ರು ಅಂತೇಳಿ ಅವ್ರನ್ನ ಭಾರತೀಯ ಅಜ್ಜಾರ್ ಕೇಳಿದ್ರಂತ, ಹಿಂಗಪ್ಪ ಮತ್ತು ಸಾವ್ಕಾರ ನಿಮ್ಮ ವೈಜಾಪನ ಮಗಳನ್ನ ಹಿಂಗೆ ಕೇಳತ್ತಾರು ಅಂತೇಳಿ. ಯಪ್ಪ ನಮಗಂತೂ ಆಕಿ ಇದು ಮಾಡೋದಿಲ್ಲ, ನಾವು ಹೊರಗಡೆ ಬಂದಾವ ನಾವು ಕೇಳಿದ್ರೆ ಆಕಿ ಮನುಷ್ಯ ಹಚ್ಕೊಂಡೇ ಇಲ್ಲ, ಮತ್ತು ನೀವ ಕೇಳಿರಿ ನೀವು ಮಾಡ್ತಾರಂದ್ರೆ ಮಾಡ್ರಲ್ಲ ಅಂತ ಅಂದ್ಕೊಳ್ಳಿ. ಅಂದ್ರೆ ಅವ್ರ ಅಜ್ಜಾರು ಕೇಳಿದ್ರು ಹಿಂಗಮ್ಮ ಮತ್ತು ಯಪ್ಪ ನೋಡೋಣ್ರಿ ಇನ್ನಟ್ಟು ಹೋಗಲ್ರಿ ಅಂತಂದೆ. ಆಯ್ತನ. ಮತ್ತು ಒಂದು ತಿಂಗಳು ಬಿಟ್ಮೇಲೆ ನೋಡಮ್ಮ ಚಲೋದಾನ ಹುಡುಗ ಚಲೋದಾನ ಅವು ಮಾಸ್ತರ್ದಾನ ಮತ್ತು ನಮಗೆಲ್ಲ ನಮ್ಮ ಶಿಷ್ಯನ ನೋಡು ಚಲೋ ಆಗ್ತದೆ. ಹ್ಞೂನ್ರಿಪ್ಪ ನೋಡೋಣ್ರಿ ನಿಮ್ಮ ಆಶೀರ್ವಾದ ಇದ್ರೆ ಆಗ್ತೈತ್ರಿಪ್ಪ ನೋಡೋಣ್ರಿ ನಟ್ ಅಂತ ಮತ್ತೆ ಮುಂದಕ್ಕೆ ಹಾಕ್ತಿದ್ದೆ ನಾ ಇಲ್ಲಿ ಮುಂದಕ್ಕೆ ಹಾಕೋದು ಅವ್ರು ಅಲ್ಲಿ ಮುಂದಕ್ಕೆ ಹಾಕೋದು ಅವ್ರ ಒಂದು 2 ವರ್ಷ ಹಂಗೆ ನನ್ನ ಸಲುವಾಗಿ ಆದ್ರಷ್ಟೆ. ಇಷ್ಟ ಹಾಕಿಸಿ ಏನಾಯ್ತು ಮುಂದೆ ನಮ್ಮ ದೈವಬಲ ಅಲ್ಲಿ ಮ್ಯಾಲೆ ಬರೋ ಕಳಿಸಲ್ಲ ದೇವ್ರ ಏನೋ ಕೂಡಿಬಿಟ್ಟು. ಭಾರತೀಯಪ್ಪರ ಅಂತ ಹೋಗಿದ್ನ 1988 89 ನಾವು DLRC ಇಂಟ್ರ್ಯೂ ಕೊಡ್ತಿದ್ದು. ಇಂಟ್ರ್ಯೂ ಕೊಡುವಾಗ ನಾನು 5 ಜಿಲ್ಲಾ ಇಂಟ್ರ್ಯೂ ಕೊಟ್ಟಿದ್ದೆ 5. ಆವಾಗ ಏನಪ್ಪ ಅಂದ್ರೆ ಸ್ವಲ್ಪ ದುಡ್ಡು ತಗೊಳ್ಳೋರು ತಮ್ಮನಿಂದ ಆಗಿಲ್ಲ ರೊಕ್ಕ ಹೋಯ್ ಅಂತೀರು. ಅದೊಂದು ಚಲೋ ಮತ್ತು ಆಗಿನ ಮೈಂದ ರೊಕ್ಕ ಹೊಯ್ ಕೊಡ್ತಿರು. ಹೊಯ್ ಕೊಡ್ತಿದ್ರು ತಮ್ಮನಿಂದ ಆಗಲಿಲ್ಲ ರೊಕ್ಕ ತೊಗೊಂಬಿಡು. ಹಿಂಗೆ 5 ಜಿಲ್ಲಾ ಇಂಟ್ರ್ಯೂ ಕೊಟ್ಟಿನಿ. ಪ್ರತಿ ಅಮಾವಾಸ್ಯೆಗೆ ಹೋಗ್ತೀನಿ. ಹೋದಾಗ ಏನನ್ನೇ ಅಪ್ಪರಿಗೆ ಯಪ್ಪ ನಾನು ಮತ್ತು ಇಲ್ಲೇ ಕೆಲಸ ಹೋಗೀನಿ 5 ಜಿಲ್ಲಾ ಇಂಟ್ರ್ಯೂ ಕೊಟ್ಟಿನಿ ನಂದು ಒಂದು ಆಗವತ್ತಪ್ಪ ಅಂತೀನಿ. ಅಜ್ಜವ್ರಂದ್ರು ನೀನು ಯಾರಿಗೂ ರೊಕ್ಕ ಕೊಡೋಕೆ ಹೋಗ್ಬೇಡ, ಈ ಸಲ ನಿಂದ ತಾಣ ಆಗ್ತಂತಂದ್ರು. ಆಮೇಲೆ 6 ತಿಂಗಳಿಗೆ ಅಂದ್ರೆ ನೇರ ದರ್ಶನ ನೇರವಾಗಿ ನೇಮಕಾತಿ ನಡೀತು. ಇವತ್ತಿನ ದಿವಸ ನಮ್ಮ ಶಿವಪ್ಪ ಬಸಪ್ಪ ದೇಸಾಯಿ ಅವರು ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಅವರು ಅನೇಕ ವಿದ್ಯಾರ್ಥಿಗಳನ್ನ ನೋಡ್ರಿ, ಅದಕ್ಕೆ ಎಲ್ಲ ದೇಶಗಳಲ್ಲಿ ಗುರುಗಳನ್ನ ಏನಂತ ತಿಳ್ಕೊಳ್ತಾರೋ ಅಂತಂದ್ರೆ ಕೇವಲ ಜ್ಞಾನವನ್ನ ವಿತರಿಸುವ ಅಥವಾ ಜ್ಞಾನವನ್ನ ಕೊಡ್ತಕ್ಕಂಥ ವ್ಯಕ್ತಿ ಅಂತ ಮಾತ್ರ ತಿಳ್ಕೊಳ್ತಾರೆ. ಇಡೀ ಪ್ರಪಂಚದಲ್ಲಿ ಗುರುವನ್ನ ಜ್ಞಾನವನ್ನ ಕೊಡ್ತಕ್ಕಂಥ ಗುರುವನ್ನ ದೇವರು ಅಂತ ಭಾವಿಸಿ ಪೂಜಾ ಮಾಡೋ ದೇಶ ಯಾವುದು ಅಂದ್ರೆ ಏಕೈಕ ದೇಶ ಭಾರತ ಒಂದ.